ನಮಸ್ಕಾರ. ವನಜಾ ಮಲೆನಾಡು ಚಾನಲ್‌ಗೆ ಸ್ವಾಗತ. ಹೊಸ ವೀಡಿಯೋಸ್‌ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್‌ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ನೀನಿರಲು ಜೊತೆಯಲ್ಲಿ ಸೀರಿಯಲಲ್ಲಿ ಲಕ್ಕಿ ಚಾಮ್ ಓರ್ಗಿತಿ ಹೇಗೆ ಆಟ ಆಡ್ತಾ ಇದ್ದಾಳೆ. ಅವಳು ಮೋಸದ ಆಟಗಳು ಅವ್ರಿಗೆ ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ. ಈ ವೀಲ್ ಚೇರಲ್ಲಿ ಕೂತ್ಕೊಂಡು ಬೇಕಾದ ನಾಟಕ ಆಡ್ತಿದ್ದಾಳೆ ಅವಳು. ಆದ್ರೂ ಪಾಪ ಅವ್ರ ಅತ್ತೆ ಮಾವಂಗೆ, ಮೈದನಿಗೆ, ಓರ್ಗಿತ್ತಿಗೆ, ಬಾವಂಗೆ ಯಾರಿಗೂ ಏನೂ ಗೊತ್ತಾಗದ ರೀತಿ ಅವಳು ನಡ್ಕೊಂತಿದ್ದಾಳೆ. ಇಲ್ಲಿ ನೋಡಿ, ಸ್ಲಿಪ್ಪರ್ ತರಿಸಿದ್ದಾಳೆ. ಆದರೆ ಸ್ಲಿಪ್ಪರ್ ಹಾಕಕ್ಕೆ ಕಾಲಾಗಲ್ಲ, ನನಗೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಪಾಪ ಓರ್ಗಿತ್ತಿ ಹತ್ರವ ಕಾಲಿಗೆ ಸ್ಲಿಪ್ಪರ್ ಹಾಕಿಸ್ಕೋತಾಳೆ. ಇದೆಲ್ಲ ಬೇಕು ಅಂತಲೇ ಮಾಡೋ ಅಂಥ ಆಟಗಳು. ಈ ಆಟ ತುಂಬ ದಿನ ಏನು ನಡೆಯಲ್ಲ. ಆದರೆ ಅವಳ ಮುಖ ಎಲ್ಲರಿಗೂ ಗೊತ್ತಾಗೋವರೆಗೆ ಅಷ್ಟೇ. ಎರಡು ಮುಖದ್ದು ಥರ ಆಡ್ತಾಳೆ ಇವಳು. ಹೊರ್ಗೊಂದು ಮುಖ ಒಳಗೊಂದು ಮುಖ. ಇದನ್ನು ಅವ್ರ ಪಾಪ ಗೊತ್ತಿದ್ರೂ ಕೆಲವರಿಗೆ ಈಗ ಸರಿ ಹೋಗಿದ್ದಾಳೆ ಅನ್ನೋ ಮೂಮೆಂಟಲ್ಲಿ ಇರ್ತಾರೆ. ಇನ್ನು ಕೆಲವರಿಗೆಲ್ಲ ಗೊತ್ತೇ ಆಗಲ್ಲ. ಇವಳ ಆಟಗಳು ಯಾವುವು ಗೊತ್ತೇ ಆಗಲ್ಲ. ಇಂತೆಲ್ಲ ಭಾಳ ಆಟ ಆಡಿದ್ದಾಳೆ. ಪಾಪ ಓರ್ಗಿತಿ ನೋಡಿ, ಇಲ್ಲಿ ಕಾಲಿಗೆ ಸ್ಲಿಪ್ಪರ್ ತೊಡಿಸ್ತಿದ್ದಾಳೆ. ಅದನ್ನು ಹಾಕ್ಕೊಳ್ಳೋಕ್ಕೆ ಅವಳಿಗೆ ಕಾಲೇ ಇಲ್ವಂತೆ. ಇದು ವೀಲ್ ಚೇರಲ್ಲಿ ಕೂತಿದ್ದಾಳೆ. ಆದರೆ ಹಾಕ್ಕೊಳ್ಳೋದಕ್ಕೆ ಕಾಲೇ ಆಗಲ್ವಂತೆ. ಅದನ್ನು ಹಾಕೋಕ್ಕೆ ಒಂದು ಆಳಬೇಕು. ಅದನ್ನು ಹಾಕಿದ ಮೇಲೆ ಅವಳ ಮುಖದ ಭಾವನೆ ಬೇರೆ ಥರ, ಏನೋ ನಾನು ಸಾಧನೆ ಮಾಡಿಬಿಟ್ಟೆ ಅನ್ನಂಗೆ ಮುಖ ಮಾಡ್ಕೋತಾಳೆ. ಪಾಪ ಇವಳಿಗೆ ಅವ್ರ ಪಾಪ ಕಾಲು ಆಗಲ್ಲ, ಓರ್ಗಿತಿಗೆ ಕಾಲು ಆಗಲ್ವಲ್ಲ, ನಾನು ಹಾಕಿದ್ನಲ್ಲ ಅನ್ನೋ ಒಂದು ಸಂತೋಷ ಇದೆ. ಹೀಗಾಗಿ ಇವಳು ಪಾಪ ತುಂಬಾ ಖುಷಿ ಪಡ್ತಿರ್ತಾಳೆ. ಪಾಪ ಅಕ್ಕಂಗೆ ಆಗಲ್ಲ, ನಾನು ಹಾಕಿದ್ನಲ್ಲ ಅಂತೇಳ್ಬಿಟ್ಟು ಅವಳು ಖುಷಿ ಪಡ್ತಿರ್ತಾಳೆ. ಇಲ್ಲಿ ಕೃಷ್ಣ ಮತ್ತು ಈ ಎರಡನೇ ಹೆಂಡ್ತಿ ಒಂದು ಹಳ್ಳಿಗೆ ಹೋಗಿದ್ದಾರೆ. ಹಳ್ಳಿಲಿ ಹೋಗಿ ಅಲ್ಲಿ ಒಂದು ಹಳ್ಳಿ ಮನೆಯಲ್ಲಿದ್ದಾರೆ. ಆದರೆ ತುಂಬ ವಾತಾವರಣ ಚೆನ್ನಾಗಿದೆ, ಗಿಡ ಎಲ್ಲ ಬೆಳೆದಿದೆ, ತೋಟದ ಥರ ಇದೆ. ಇಲ್ಲೇನು ಬೇಜಾರಿಲ್ವಾ ಅಂತ ಕೃಷ್ಣ ಕೇಳಕ್ಕೆ ಬರ್ತಾನೆ. ಕೇಳಕ್ಕೆ ಬಂದಾಗ ನನ್ನನ್ನು ವಿಚಾರ್ಸಕ್ಕೆ ಬಂದ್ರಲ್ಲ ಅದೇ ಸಂತೋಷ, ಇಷ್ಟಿದ್ರೆ ಸಾಕು ಅಂತ ಹೇಳ್ತಾರೆ. ಹಂಗೇನಿಲ್ಲ, ನಾನು ಸುಮ್ಮನೆ ಕೇಳೋದಕ್ಕೆ ಬಂದೆ, ಇಲ್ಲೆಲ್ಲ ಸರಿ ಇದೆಯಾ ಅಂತ ಕೇಳಕ್ಕೆ ಬಂದೆ ಅಷ್ಟೇ ಅಂತ ಹೇಳ್ತಾನೆ. ಅವಳೊಂದು ರೂಮು, ಇವನೊಂದು ರೂಮಲ್ಲಿ ಇರ್ತಾರೆ. ಆದರೆ ಇಲ್ಲೇನಾಗಿದೆ ಅಂತ ಅಂದರೆ, ಅವಳು ಪಾಪ ಇಷ್ಟಪಡೋಕ್ಕೆ ಅಂತ ಇದು ಮಾಡ್ತಾಳೆ. ಇವನಿಗೂ ಇಷ್ಟ ಇರುತ್ತೆ, ಆದರೆ ತೋರ್ಪಡಿಸ್ಕೊಳ್ಳಲ್ಲ. ಏಕೆಂದರೆ ಇವನು ಲಕ್ಕಿ ಚಾಮನ್ನು ತುಂಬ ಇಷ್ಟಪಡ್ತಿರ್ತಾನೆ. ಹಂಗಾಗಿ ಇವಳನ್ನ ಇಷ್ಟಪಡಲ್ಲ, ಎರಡನೇ ಹೆಂಡ್ತಿನ ಹೇಗೆ ಇಷ್ಟಪಡೋದು ಅನ್ನೋದು ಇವನಿಗೆ ಅರ್ಥ ಆಗ್ತಿಲ್ಲ. ಪಾಪ ಅವಳನ್ನು ತುಂಬ ಇಷ್ಟಪಟ್ಟಿದ್ದೆ, ದೊಡ್ಡ ಹೆಂಡ್ತಿನ ಈ ಚಿಕ್ಕ ಹೆಂಡ್ತಿ ಹೆಂಗೆ ಇಷ್ಟಪಡೋದು ಅಂತ ಇವನು ತಲೆ ಕೆಡಿಸ್ಕೊಂಡಿರ್ತಾನೆ. ಆಮೇಲೆ ನನ್ನ ಆ ಥರಕ್ಕೆ ಬಂದು ಕೇಳಿದ್ರಲ್ಲ, ತುಂಬ ಸಂತೋಷ ಆಯಿತು ಅಂತ ಹೇಳ್ತಾಳೆ. ಇವನು ಅಷ್ಟು ದೂರ ಹೋಗಿಬಿಟ್ಟು ಮತ್ತೆ ತಿರುಗಿ ಅವಳ ಮುಖ ನೋಡ್ತಾನೆ. ಆವಾಗ ಅವಳಿಗೆ ಅನಿಸುತ್ತೆ, ನನ್ನನ್ನು ಇಷ್ಟಪಡ್ತಿದ್ದಾರೆ ಹಾಗೆ ಅಂತ ಅನಿಸುತ್ತೆ. ಆವಾಗ ಅವಳು ಖುಷಿಯಾಗಿ ಹೋಗ್ತಾಳೆ. ಆಮೇಲೆ ಅಲ್ಲಿಂದ ಅಲ್ಲಿ ತೋಟದ ಮನೆಗೆ ಬರ್ತಾರೆ. ನೈಟು ಜೋರು ಮಳೆ ಬಂದ್ಬಿಡುತ್ತೆ. ಮಳೆ ಬಂದಾಗ ಸಿಕ್ಕಾಬಟ್ಟೆ ಸಿಡ್ಲು ಮಿಂಚು ಬರುತ್ತೆ. ಆವಾಗ ಇವಳು ವಿಂಡೋ ಹತ್ರ ಹೋಗಿ ನೋಡ್ತಾ ನಿಂತಿರ್ತಾಳೆ. ಅಲ್ಲಿ ಸಿಡ್ಲು ಮಿಂಚು ಬಂದ ತಕ್ಷಣವೇ ಒಂಥರ ಗಾಬರಿ ಆಗಿಬಿಡ್ತಾಳೆ. ಅಯ್ಯಪ್ಪ, ಎಷ್ಟು ಮಿಂಚು, ಹೆಂಗೆ ಮಿಂಚುತ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಮಿಂಚು ನೋಡಿ ಯಾಕೆ ಕಾಣಿಸ್ತಾ ಇದೆ ಮಿಂಚು. ಈ ಮಿಂಚನ್ನು ನೋಡಿ ಅವಳು ಗಾಬರಿ ಆಗ್ತಾಳೆ. ಆಮೇಲೆ ಏನು ಆಗುತ್ತೆ ಅಂದರೆ, ಹಂಗೆ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವಳಿಗೆ ಏನು ಅನಿಸುತ್ತೆ, ಸಿಕ್ಕಾಬಟ್ಟೆ ಮಿಂಚು ಬರ್ತಾ ಇರುತ್ತೆ. ಆ ಮಿಂಚಿಗೆ ಮಿಡುಕು ಬಿದ್ದುಬಿಡ್ತಾಳೆ ಎದ್ರುಕೊಂಡು. ಆಮೇಲೆ ಎಷ್ಟು ಚೆನ್ನಾಗಿದೆ ಪರಿಸರ, ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಹಳ್ಳಿ ಪರಿಸರ, ಯಾವಾಗಲೂ ಸಿಟಿಲೇ ಇರ್ತೀವಿ, ಹಳ್ಳೀಲಿ ಎಷ್ಟು ಚೆನ್ನಾಗಿದೆ, ಇದು ಒಂಥರ ವಾತಾವರಣ ಚೆನ್ನಾಗಿದೆ ಅಂತ ಅವಳು ಮನಸ್ಸಲ್ಲೆಲ್ಲ ಅಂದ್ಕೊಳ್ತಾ ಇರ್ತಾಳೆ. ಆ ಟೈಮಿಗೆ ಕರೆಕ್ಟಾಗಿ ಕರೆಂಟ್ ಹೋಗಿಬಿಡುತ್ತೆ. ಕರೆಂಟ್ ಹೋದಾಗ ಇವಳೇನು ಮಾಡ್ತಾಳೆ, ಪಾಪ ಎದ್ರುಕೊಂಡು ಅಂದರೆ ಕತ್ಲೆ ಅಂದರೆ ಇವಳಿಗೆ ಭಯ ಇದೆ. ಹಂಗಾಗಿ ಕರೆಂಟ್ ಹೋದ ತಕ್ಷಣ ಭಯ ಪಟ್ಬಿಡ್ತಾಳೆ. ಅಪ್ಪ ಏನು ಮಾಡೋದು ಅಂತೇಳಿ, ರೀ ಇವರೇ ಎಲ್ಲಿದ್ದೀರಾ ಅಂತ ಕೃಷ್ಣನ ಕೂಗ್ತಾಳೆ. ಕೃಷ್ಣ ಇನ್ನೊಂದು ರೂಮಲ್ಲಿ ಕೆಳಗಡೆ ಇರ್ತಾನೆ. ಇವಳು ಮೇಲಿಂದ ಇಳಿದು ಬರ್ತಾಳೆ. ಇಳಿದು ಬಂದಾಗ ಕೃಷ್ಣ ಅಲ್ಲಿ ಬೆಳಕಿಗೆ ಲಾಟಿನ್ ತಗೊಂಡು ಬರ್ತಾ ಇರ್ತಾನೆ. ಆವಾಗ ಇವಳು ಈ ಕಡೆಯಿಂದ ಹೋಗ್ತಾ ಇರ್ತಾಳೆ, ಅವನು ಆ ಕಡೆಯಿಂದ ಬರ್ತಿರ್ತಾನೆ. ಇಬ್ಬರೂ ಡ್ಯಾಶ್ ಹೊಡ್ಕೊಂಡು ಒಬ್ಬರ ಮೇಲೆ ಒಬ್ಬರು ಬಿದ್ದುಬಿಡ್ತಾರೆ. ಬಿದ್ದಾಗ ಲಾಟಿನು ಜೋಪಾನವಾಗಿ ಆ ಕಡೆ ಇಟ್ಕೋತಾನೆ. ಇವನು ಕೆಳಗಡೆ ಬೀಳ್ತಾನೆ, ಅವನ ಮೇಲೆ ಅವಳು ಬೀಳ್ತಾಳೆ. ಆವಾಗ ಹಂಗೆ ಅವಳ ಕಣ್ಣು ಇವನ ಕಣ್ಣು ಒಂದಾಗ್ತಾ ಇರ್ತವೆ.
ಆಮೇಲೆ ನಾಳಿನ ಎಪಿಸೋಡಲ್ಲಿ ಈ ಹುಚ್ಚುನ್ ವೇಷದ ದಾರಿ ಯಾರು ಅಂತ ಗೊತ್ತಾಗಿಲ್ಲ. ಅದನ್ನು ಅವಳು ಏನೋ ಶಬ್ದ ಆದಂಗಾಗಿ ಅಬ್ಸರ್ವ್ ಮಾಡ್ತಾಳೆ. ಕೃಷ್ಣನ ಎರಡನೇ ಹೆಂಡ್ತಿ ಅಬ್ಸರ್ವ್ ಮಾಡಿದ್ರೂ ಅವಳಿಗೆ ಅರ್ಥ ಆಗಿಲ್ಲ ಯಾರಿರ್ಬೋದು ಇಲ್ಲಿ ಅಂತ ಹೇಳ್ಬಿಟ್ಟು. ನಾಳಿನ ಎಪಿಸೋಡಲ್ಲಿ ಇದು ಗೊತ್ತಾಗುತ್ತೆ. ಅವಳು ಕೂಡ ಗಾಬರಿಯಾಗಿ ನೋಡ್ತಾ ಇರ್ತಾಳೆ. ಆಮೇಲೆ ಈ ವಿಷಯ ಯಾರಿಗೂ ಗೊತ್ತೇ ಆಗೋದಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.